ಕರ್ನಾಟಕದಲ್ಲಿ ಇರುವಂತಹ ಗಾಣಿಗ ಬಂಧುಗಳಿಗೆ ನಿಮ್ಮ ಆನಂದಕ್ಕೆ ಮಂಡ್ಯ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇಡೀ ಕರ್ನಾಟಕದ ಗಾಣಿಗ ಬಂಧುಗಳಿಗೆ ಗೊತ್ತು, ಹಲವಾರು ವರ್ಷಗಳಿಂದ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಗೆ ಎಲ್ಲರೂ ಹೋರಾಟಗಳನ್ನು ಮಾಡ್ಕೊಂಡು ಬಂದು ಹಲವಾರು ಪ್ರಯತ್ನದಿಂದ ಇಂದು ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿ ಕಚೇರಿ ಸ್ಥಾಪನೆಯಾಗಿದೆ. ಬಹಳ ಸಂತೋಷದ ವಿಚಾರ. ಬಂಧುಗಳೇ, ಪ್ರಪ್ರಥಮ ಬಾರಿಗೆ ಗಾಣಿಗ ಅಭಿವೃದ್ಧಿ ನಿಗಮ ಮಂಡಳಿಯ ಕಚೇರಿಗೆ ಬಂದಿದ್ದೆ. ಅಧ್ಯಕ್ಷ ನೋಡಲು ಬಂದೆ, ಪಾಪ ಅಧ್ಯಕ್ಷರು ಇರಲಿಲ್ಲ. ಆದರೂ ಒಂದು ವಿಡಿಯೋವನ್ನು ಮಾಡ್ತಿದ್ದೇನೆ. ಇಡೀ ಸಮಸ್ತ ಕರ್ನಾಟಕದ ಗಾಣಿಗರಿಗೆ ಒಂದು ಸಂದೇಶ ಹೋಗಲಿ, ಈ ಕಚೇರಿ ಹೇಗಿದೆ ಎಂದು ತಿಳಿಯಲಿ ಅಂತ ನಾನು ವಿಡಿಯೋ ಮಾಡ್ತಿದ್ದೇನೆ. ಬಂಧುಗಳೇ, ಚಾಮರಾಜನಗರದಿಂದ ಹಿಡಿದು ಬೀದರ್ ತನಕ ಗಾಣಿಗ ಅಭಿವೃದ್ಧಿ ನಿಗಮ ಆಗಬೇಕು ಅಂತ ಹಲವಾರು ವರ್ಷಗಳಿಂದ ಹೋರಾಟಗಳು ಮಾಡೋದು. ಈ ಆನಂದಕ್ಕೆ ಮಂಡ್ಯ ಇರ್ಬೋದು, ಹಲವಾರು ಹೋರಾಟಗಾರರು, ಮಹಿಳೆಯರು, ತಾಯಂದಿರು, ರಾಜಕೀಯ ನಾಯಕರು, ಸ್ವಾಮೀಜಿಗಳು ಹಲವಾರು ಪ್ರಯತ್ನದಿಂದ ಈ ಗಾಣಿಗ ಅಭಿವೃದ್ಧಿ ನಿಗಮ ಆಗಿದೆ. ಬಂಧುಗಳೇ, ಇನ್ನೇನು ಅನುದಾನವನ್ನು ಸರ್ಕಾರ ಹಾಕುತ್ತದೆ. ಈ ಅನಂತಣ್ಣರವರ ಅಧ್ಯಕ್ಷತೆಯಲ್ಲಿ ಅನುದಾನವನ್ನು ತರುತ್ತಾರೆ. ತಂದ ತಕ್ಷಣ ಬಡವರು ಇದನ್ನು ಉಪಯೋಗ ಮಾಡ್ಕೋಬೇಕು. ಉಪಯೋಗ ಮಾಡಿಕೊಂಡು ಬಡತನದಲ್ಲಿರುವ ಗಾಣಿಗರು ಅಭಿವೃದ್ಧಿ ಹೊಂದಬೇಕಂತ ಕೇಳ್ಕೊತಿದ್ದೇನೆ. ಆದ್ದರಿಂದ ಮತ್ತೊಮ್ಮೆ ಮಗದೊಮ್ಮೆ ಬಂಧುಗಳೇ, ಇದು ನಮ್ಮ ಬೆಂಗಳೂರಿನ ಕಾವೇರಿ ಭವನದಲ್ಲಿದೆ, 2ನೇ ಮಹಡಿಯಲ್ಲಿದೆ. ಬಂಧುಗಳೇ, ದಯಮಾಡಿ ಕಚೇರಿಗೆ ಬಂದಾಗ ಅಧ್ಯಕ್ಷರುಗಳ ಜೊತೆ ನೀವು ಒಡನಾಟ ಇಟ್ಕೊಂಡು ಈ ನಿಮ್ಮ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿ ಹೊಂದಿ ಅಂತ ಹೇಳುತ್ತಾ ಈ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಒಂದು ಸರಿ ಕಚೇರಿಯನ್ನು ನಾನು ತೋರಿಸ್ತೀನಿ ಬಂಧುಗಳೇ.